ನನಗೆ ಒಂದು ಆಶ್ಚರ್ಯ ಆಗಿದ್ದು, ನಾನು ತುಂಬ ಹಿಂದಕ್ಕೆಲ್ಲ ಹೋಗೋದು ಬೇಡ, ಕುಮಾರಸ್ವಾಮಿ ಅವರು ಹಳೆ ದ್ವೇಷ ಎಲ್ಲ ಮರೆತು ಸುಮಲತಾ ಅವ್ರ ಮನೆಗೆ ಹೋಗಿ ಬೆಂಬಲ ಕೊಡಿ ಅಂತ ಕೇಳ್ಕೊಂಡ್ರು. ಅವರು ಅಲ್ಲಿ ಹೋಗ್ತೀನಿ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಶುರು ಮಾಡಿದ್ರು, ಅವರು ಶತ್ರು ಅಲ್ಲ ಅಂದರೆ ನಾನು ಶತ್ರು ಹೆಂಗಾಗ್ತೀನಿ, ನಾನು ವಿಷ ಕೊಟ್ಟನ ಹಾಗೆ ಹೀಗೆ. ಇವರೆಲ್ಲ ಸೇರಿಕೊಂಡು ಆದಿಚುಂಚನಗಿರಿ ಮಠಕ್ಕೆ ಹೋಗ್ತಾರೆ. ಮಠಕ್ಕೆ ಹೋದ ತಕ್ಷಣ ಇವರ ರಿಯಾಕ್ಷನ್ ಅಂದರೆ ನನಗನ್ಸಿದ್ದು ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಡಿಸ್ಟರ್ಬ್ ಆಗಿದಾರ. ಅರವಿಂದ್, ನೀವು ಟೂ ಮಚ್ ರೀಡ್ ಮಾಡ್ತಿದ್ದೀರಿ ಅಂತ ನನ್ಗನ್ಸುತ್ತೆ. ಏನಕ್ಕಂದ್ರೆ ಅವ್ರು ಹೇಳ್ತಿರೋದು ವೆರಿ ಸಿಂಪಲ್. ಅಂದ್ರೆ ಅವರ ಭಕ್ತಿ ತೋರಿಕೆ, ಅವರು ಚುನಾವಣೆ ಟೈಮಲ್ಲಿ ಮಾತ್ರ ಚುನಾವಣೆಗೆ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ ಬಿಟ್ರೆ ನೈಜವಾದ ಭಕ್ತಿ ಇಲ್ಲ. ಅಂದ್ರೆ ಮಠಕ್ಕೆ ಆಗ್ಲಿ ಗುರುಗಳ ಬಗ್ಗೆ ಇಲ್ಲ. ಅವರು ಕಾಲಾನುಕ್ರಮದಲ್ಲಿ ಹಾಗೆ ನಡ್ಕೊಂಡಿಲ್ಲ ಅಂತೇಳಿ ಘಟನಾವಳಿಗಳನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಆಯ್ತಾ, ಡಿಸ್ಟರ್ಬ್ ಆಗೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಡಿ ಕೆ ಅವ್ರು ಯಾರು ದೊಡ್ಡ ರಾಜಕಾರಣಿಯ ಮಗ ಅಲ್ಲ. ಆಮೇಲೆ ಕೊತ್ವಾಲ, ಆಮೇಲೆ ಬೆಕ್ಕಿನ ಕಣ್ಣು, ಇವೆಲ್ಲ ಎಲ್ಲ ಹಾದಿಯಲ್ಲಿ ವೈಟ್ ಕಾಲರ್ ಕ್ರಿಮಿನಲ್ಲು, ರೆಡ್ ಕಾಲರ್ ಎಲ್ಲ ಈ ಗೊತ್ತಿರೋಂಥದ್ದೇ ವಿಚಾರ. ಎಂಡ್ ಆಫ್ ದ ಡೇ ಡೆಮಾಕ್ರಸಿಯಲ್ಲಿ 8 ಸಲ 7 ಸಲ ಆಯ್ಕೆಯಾಗಿ ಬರೋದು ಅಂತ ಹೇಳಿದ್ರೆ ಕನಕಪುರ ಜನ ಎಲ್ಲ ಕೊತ್ವಾಲಗಳನ್ನ ಅವ್ರಿಗೆ ಆಶೀರ್ವಾದ ಮಾಡಿರೋರೆಲ್ಲ ಆ ರೀತಿ ಅವ್ರು ಮಾತಾಡ್ಕೋಬಹುದು. ಅದಕ್ಕೇನಿಲ್ಲ, ಅದು ಅವರ ವೀಕ್ನೆಸ್ ತೋರಿಸುತ್ತಷ್ಟೇ. ಇವತ್ತು ಅವ್ರ ಮಟ್ಟಕ್ಕೆ ಇನ್ನೊಬ್ಬರನ್ನ ಬೆಳೆಸಕ್ಕೆ ಯಾಕಾಗ್ಲಿಲ್ಲ? ಅಶ್ವಥ್ ನಾರಾಯಣ ಹೋಗಿ ಅಲ್ಲಿ ಚಾಲೆಂಜ್ ಮಾಡ್ಬಿಟ್ಟು ಬಂದ್ರು, ನಿಂತ್ಕೊಳ್ಳೇ ಇಲ್ಲ. ನಮ್ಮ ಡಿ ಕೆ ಸುರೇಶ್ ಎದುರುಗಡೆ ನಿಂತ್ಕೋಬೇಕಾಗಿತ್ತು ಅಶ್ವಥ್ ನಾರಾಯಣ ಅವರು. ಕಳೆದ ಸಲ ಅಶ್ವಥ್ ನಾರಾಯಣ ಕೊಟ್ಟರು, ಈ ಸಲ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರು. ಮ್ಯಾಚ್ ಫಿಕ್ಸ್ ನಿಮಗೆ ಬಿಜೆಪಿಯಲ್ಲಿರುವ ಒಕ್ಕಲಿಗ ನಾಯಕರ ಬಗ್ಗೆ ನಂಬಿಕೆ ಇಲ್ವೋ, ಅಥವಾ ನೀವು ಅವಕಾಶ ಕೊಟ್ಟು, ಮೋಹನ್ ಹೇಳ್ತಿದ್ರು, ಅವಕಾಶ ಕೊಟ್ಟು ಅವರಿಗೆ ಆ ಸಾಮರ್ಥ್ಯ ಇದ್ದು ಸಾಬೀತು ಮಾಡ್ಲಿಲ್ವೋ? ಇವತ್ತು ನೀವು ಅನಿವಾರ್ಯವಾಗಿ ಏನು JDS ಅನ್ನೇ ಎಲ್ಲಿ ಬೇರೆ ಇಡೀ ದೇಶದಾದ್ಯಂತ ಯಾವ ರೀತಿ ತುಂಬಾ ನುರಿತಂದು, ಇವಾಗ ದೇವೇಗೌಡಜಿ ಅಂತ ಹಿರಿಯರು ಇಡೀ ಜೀವನ ಪೂರ್ತಿ ಒಂದು ಐಡಿಯಾಲಜಿಗೋಸ್ಕರ ಬಂದಂತವ್ರನ್ನ ಕಟ್ಟ ಕಡೆಯಲ್ಲಿ ಮಕ್ಕಳ ಸ್ವಾರ್ಥಕ್ಕಾಗಿ ಅವ್ರ ಐಡಿಯಾಲಜಿಕಲ್ ಇದನ್ನು ಬಿಟ್ಟು ಅವರದೇ ಮಾತುಗಳನ್ನು ವಾಪಸ್ ತಗೊಂಡು ಬರಬೇಕಾದ ಅಸಹಾಯಕತೆಗೆ ದೂಡಿದರ ಒಂದು ಕ್ರಮ ಬಿಜೆಪಿಗೆ ಸೇರುತ್ತೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಪ್ರಶ್ನೆ ಇದೆ ಮೇಡಮ್, ನೀವು ಅಂದ್ರಲ್ಲ ಓವರ್ ರೀಡ್ ಮಾಡ್ತಾ ಇದ್ದೀರಾ ಅಂತ. ನೋಡಿ, ವಿಶ್ವ ಒಕ್ಕಲಿಗ ಮಠ ಸ್ಥಾಪನೆ ಆಗಿದ್ದು ಯಾವಾಗ? 1996ರಲ್ಲಿ. ಆಯ್ತಾ, ಆಗಿಂದನೂ ಈ ಆರೋಪ ಇದೆ, ಸಮುದಾಯ ಹೊಡೆದ್ರು ಆಗಿಂದನೂ ಇದೆ. SM ಕೃಷ್ಣ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಿದ್ರು ಅಂತಕ್ಕಂಥ ಆರೋಪ ಮಾಡಿದ್ರಲ್ಲ, ಅದು ಯಾವಾಗ? ಆ ಪೀರಿಯಡ್ನಲ್ಲಿ. ಅದಾದ ನಂತರ ಇವಾಗ ಈಗ ಮಾಡಿರ್ತಕ್ಕಂಥದ್ದು ಫೋನ್ ಕಾಲ್ 2019ರಲ್ಲಿ. ಈ 96ರಿಂದ ಇಲ್ಲಿ ತನಕ ಎಷ್ಟು ಎಲೆಕ್ಷನ್ ನಡೀತು? ಹಾಗಾದ್ರೆ ಇಷ್ಟು ಎಲೆಕ್ಷನ್ನಲ್ಲಿ ಒಕ್ಕಲಿಗ ಸಮುದಾಯದವರು ಕುಮಾರಸ್ವಾಮಿಗೆ JDSಗೆ ಓಟೇ ಹಾಕಬಾರ್ದು, ಅದು ನಡ್ಕೊಂಡೇ ಬರ್ತಾ ಇದೆ. ಅವ್ರು ಓಟ್ ಹಾಕ್ತಾನೆ ಇದ್ದಾರೆ. ಮತ್ತೆ ಈ ಪ್ರಯತ್ನಗಳು ಯಾಕೆ? ಅರವಿಂದ್, ಈಗ ಅಲ್ಲೇ ನೋಡಿ ವಿಷಯ. ಈಗ ಜಾತ್ಯತೀತ ಜನತಾದಳ ಸೆಕ್ಯುಲರ್ ಅಂತ, ಜನತಾದಳದ ಜನತಾ ಪಕ್ಷ, ಜನತಾದಳ ಎಲ್ಲ ಇತಿಹಾಸ ನೋಡ್ಕೊಂಬಂದ್ರೆ, ಅದರ ಬೆಳವಣಿಗೆ ಮತ್ತು ಇದನ್ನು ನೋಡ್ಕೊಂಬಂದ್ರೆ, ಚಿದ್ರಾಗಿ ಬಂದಿದ್ದು ನೋಡ್ಕೊಂಬಂದ್ರೆ, ಅವರು ಸೆಕ್ಯುಲರ್ ಅಂತ ಇಟ್ಕೊಂಡಿದ್ಯಾಕೆ? ಅಲ್ಪಸಂಖ್ಯಾತರ ಓಟ್ ಬರಬೇಕು ಅಂತೇಳಿ ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನು ಕೊಟ್ಟರು. ಇವತ್ತಿನ ಎಲ್ಲ ಯಶಸ್ವಿಗೆ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಯಶಸ್ವಿಗೆ ಅವ್ರ ಪಾತ್ರ ಇತ್ತೋ ಇಲ್ವೋ? ಇವತ್ತು ಹತಾಶರಾದ್ರು. CM ಇಬ್ರಾಹಿಂ ಅವ್ರನ್ನ ಅಧ್ಯಕ್ಷರು ಮಾಡಿ ಅವರು ನಿರೀಕ್ಷಿತ ಪ್ರತಿಫಲ ಬಂದಿಲ್ಲ ಅಂತಾದಾಗ ಅವರು ಹತಾಶರಾಗಿ ಇವತ್ತು ಬಿಜೆಪಿಗೆ ಶರಣಾಗತಿ ಆಗಿದ್ದಾರೆ ಬಿಟ್ರೆ ಇವರು ಬಲಿ ಮಾಡಿದ್ರು ಅಂತ ನಾನು ಹೇಳೋದು. ಬಿಜೆಪಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಕ್ಕಲಿಗ ನಾಯಕ ಒಂದು ಹಂತಕ್ಕೆ ಬಂದ ತಕ್ಷಣ ಕಟ್ಟು. ಈಗ ನಾನು ಮೊದಲೇ ಹೇಳಿಬಿಟ್ಟೆ, ಯಡಿಯೂರಪ್ಪನವ್ರನ್ನ ತೆಗೆದಾಗ ಅಶೋಕ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬಹುದಾಗಿತ್ತು. 96 ವಿಚಾರ ಬಂದಿದ್ದೆ, 96 ವಿಚಾರ, SM ಕೃಷ್ಣ, ಎಲ್ಲವೂ ಸತ್ಯ, ತಪ್ಪು ಅಲ್ಲ. ಯಾಕಂದ್ರೆ ದೇವೇಗೌಡರು ಆ ಸಮಾಜದ ಇನ್ನೊಬ್ಬರಾಗಿ ಅತ್ಯಂತ ಒಂದು ಕ್ಲಾಸ್ ಲೀಡರ್ SM ಕೃಷ್ಣ ಅವರ ಒಂದು ಇದನ್ನ ವಿರೋಧ ಮಾಡೋದು ತಪ್ಪು ಅಂತ ನಡೆದಿಲ್ಲ. ರಾಜಕಾರಣದಲ್ಲಿ ಇರ್ತಕ್ಕ DK ಅವ್ರದ್ದು, HDK ತಪ್ಪು ಅಂತ ಹೇಳಲ್ಲ. ಆದ್ರೆ ಒಂದು ಹಂತಕ್ಕೆ ಹೋದಾಗ ಆ ಗೌರವದ ಎಲ್ಲೆ, ಆ ಒಕ್ಕಲಿಗ ಸಮಾಜದ ಪ್ರತಿಷ್ಠೆ, ಘನತೆ ಎಲ್ಲವನ್ನು ತೂರಿ ಒಂದು ಕ್ಯಾರೆಕ್ಟರ್ ಏನು ಹೇಳಿಲ್ಲ, ಸಿಂಪಲ್ ಹೇಳಿದ್ದು. ನಿಮ್ಮ ಭಕ್ತಿ ಕಳ್ಳ ಭಕ್ತಿ, ನಿಮ್ಮ ಭಕ್ತಿ ಚುನಾವಣಾ ಭಕ್ತಿ ಅಂತ ಅಷ್ಟೇ ಹೇಳಿರೋದು. ಯಾಕೆ ಅದಕ್ಕೆ ಇಷ್ಟೊಂದು ಮಾತಾಡ್ಬಿಡ್ಲಿ? ಒಂದ್ ನಿಮಿಷ. ಈಗ ಏನಾಗ್ತಿದೆ ನೋಡಿ, ಯು ರೈಸ್ ಎ ವ್ಯಾಲಿಡ್ ಪಾಯಿಂಟ್. ಅವ್ರು ಡಿಸ್ಟರ್ಬ್ ಆಗಿರೋದು ನಿಜ. ಕಾರಣ ಏನು ಅಂದ್ರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ತನ್ನ ತಮ್ಮನ ಕ್ಷೇತ್ರ. ಇವತ್ತು ಆ ಕ್ಷೇತ್ರ ಮುಂಚೆ ತರ ಇಲ್ಲ. ಅಲ್ಲಿ ಕಾಂಗ್ರೆಸ್ಗೆ ಸೋಲು ಎದ್ದು ಕಾಣಿಸ್ತಾ ಇದೆ. ಇದು ಗ್ರೌಂಡ್ ರಿಯಾಲಿಟಿ, ಎಲ್ಲರಿಗೂ ಗೊತ್ತಿರುವಂಥದ್ದು. ಪ್ರತಿಯೊಬ್ಬರು ಸಹ ಅಲ್ಲಿ ಬಿಜೆಪಿ ಡಾಕ್ಟರ್ CN ಮಂಜುನಾಥ್ಗೆ ಸಲ ಓಟ್ ಹಾಕ್ಬೇಕು, ಗೆಲ್ಲಿಸಬೇಕು ಅನ್ನೋದಿದೆ, ಇನ್ಕ್ಲೂಡಿಂಗ್ ಕನಕಪುರ.
ಆಸ್ ಸಿಂಪಲ್ ಆಸ್ ದಟ್. ಪ್ರತಿನಿತ್ಯ ಅಲ್ಲಿ ಎಷ್ಟು ಹಣ ಹಂಚ್ತಾ ಇದ್ದಾರೆ, ಎಷ್ಟು ಕುಕ್ಕರ್ ಹಂಚ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದೀವಿ ನಾವು ಮಾಧ್ಯಮದಲ್ಲಿ. ಎಷ್ಟು ಭಯ ಬಿದ್ದಿದ್ದಾರೆ ಏನು ಎತ್ತ ಅಂತ ಹೇಳಿ. ಅಲ್ಲಿ ಇವಾಗ ಇವ್ರಿಗೆ ಕ್ಷೇತ್ರಕ್ಕೋಸ್ಕರ ಒಂದ್ ನಿಮಿಷ ಅಲ್ಲ ರೀಸನ್ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಬರ್ತೀನಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇಡೀ 28 ಕ್ಷೇತ್ರಗಳ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತ ಡಿ ಕೆ ಶಿವಕುಮಾರ್ ಕೇವಲ ಗ್ರಾಮಾಂತರ ಆಯ್ತಪ್ಪ, ಒಂದ್ ವೇಳೆ ಅವ್ರ ತಮ್ಮ ಸೋತ್ರು ಅಂತಾನೆ ಇಟ್ಕೊಳ್ಳಿ, ಏನೀಗ ತನ್ನ ತಮ್ಮನ್ನೇ ಗೆಲ್ಸ್ಕೊಳ್ಳೋಕ್ಕಾಗ್ಲಿಲ್ಲ ಅವ್ರನ್ನ ಹೆಂಗೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಇದೇ ಸಿದ್ದರಾಮಯ್ಯನವರು ಮೇಲ್ಗಡೆ ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ. ಸಿದ್ದರಾಮಯ್ಯನವರು ಒಂದ್ ವೇಳೆ ಮೈಸೂರು ಸೋತಾಗ ಏನಾಗುತ್ತೆ? ದಿಸ್ ಇಸ್ ದ ರಿಯಾಲಿಟಿ. ಬಂದೆ ಏನ್ ಹೋದ್ಸಲಿ ಸೋತ್ರು, ಈ ಸಲ ಅವ್ರಿಗೆ ಚೀಫ್ ಮಿನಿಸ್ಟರ್ ಮಾಡ್ಲಿಲ್ವಾ ಅವರು? ಸಿದ್ದರಾಮಯ್ಯನಷ್ಟು ಹೋಲ್ಡ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಒಳಗಡೆ ಇಲ್ಲ. ಎಕ್ಸಾಕ್ಟ್ಲಿ ಇದ್ರ ಎಫೆಕ್ಟ್. ಒಂದ್ ನಿಮಿಷ, ಹಳೆ ಮೈಸೂರು ಭಾಗದಲ್ಲೂ ಅಷ್ಟೇನೆ ಎಲ್ಲಾ ಕಡೆ. ಆಮೇಲೆ ನಮ್ಮ ಪಕ್ಷದಲ್ಲಿ ನಿಯತ್ತಾಗಿ ಯಾರು ದುಡಿತಾರೋ, ಯಾರು ಚೆನ್ನಾಗಿ ಇದು ಮಾಡ್ತಾರೋ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಕ್ಕೇ ಇದೆ. ಯಾರಿಗೂನು ಏನೋ ಒಕ್ಕಲಿಗರು ಒಂದ್ ಲೆವೆಲ್ ಬಂದ ತಕ್ಷಣ ಕಟ್ ಮಾಡ್ಬಿಟ್ರು ಅವೆಲ್ಲ ಏನು ಇಲ್ಲ. ಇನ್ಫ್ಯಾಕ್ಟ್ ಬೇರೆ ಪಕ್ಷದಿಂದ ಬಂದವ್ರಿಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೆ ನಮ್ಮ ಪಕ್ಷ. ದೊಡ್ಡ ದೊಡ್ಡ ಸ್ಥಾನಗಳನ್ನ ಕೊಟ್ಟು ಅದನ್ನ ಸ್ಥಾನ ಅನುಭವಿಸ್ತವ್ರು ಮರಿಬಾರ್ದು. ಗೊತ್ತಾಯ್ತಲ್ಲ, ಬೇರೆ ಪಕ್ಷದಿಂದ ಬಿಟ್ಟು ಬಂದಿಲ್ ಬೆಳೆದವರು ಅನುಭವಿಸ್ತಂತ ಸ್ಥಾನಮಾನ ಮರಿಬಾರ್ದು. ಮರಿಬಾರ್ದು. ದೇವರು ಸಂಸದ ಕುವೆಂಪು ಅವರಿಗೆ ಅವಹೇಳನ ಮಾಡಿದಾಗ ಮಾತಾಡಕ್ ಶಕ್ತಿ ಇಲ್ಲ ಇವರಿಗೆ. ಅಂಬೇಡ್ಕರ್ ಅವಮಾನ ಮಾಡಿದ ಮಾತಾಡಕ್ ಶಕ್ತಿ ಇಲ್ಲ. ಓಕೆ ಮೋಹನ್ ಏನೋ ಮತ್ತೆ ವಿಷಯಾಂತರ ಬೇಡ, ಮತ್ತೆ ವಿಷಯಾಂತರ ಬೇಡ. ಇದು ವಿಷಯಾಂತರ ಇದು. ದೇವರಾಜ್ ಜಾತಿ ಪರಿವರ್ತನೆ ಆದವರಿಗೆ ಜಾತಿ ಪರಿವರ್ತನೆ ಅವ್ರು ಮಾತಾಡೋಕೆ ಅವಕಾಶ ಕೊಡಿ. ಆಯ್ತು ಮೇಡಮ್, ನೀವು ಟೈಮ್ ಕೊಟ್ಟಿದ್ದೀರಿ, ಮಾತಾಡಿಸ್ದೆ ಅಲ್ವಾ? ನಾನು ಟೈಮ್ ಕೊಟ್ಟಿದ್ದೀನಿ, ನೀವೇ ಬ್ರೇಕ್ ಮಾಡ್ತಾ ಇದ್ದೀರಾ, ನೀವೇ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದೀರಾ. ಮೇಡಮ್ ನೀವು ಮೊದಲೇನ್ ಕೇಳ್ಕೊಂಡ್ರಿ, ಅವ್ರಿಬ್ರಿಗೂ ಕೊಟ್ಟಷ್ಟು ಟೈಮ್ ನನಗೆ ಕೊಡಿ ಅಂದ್ರಿ. ನಾನು ನಿಮಗೆ ಕಂಪ್ಲೀಟ್ ಆಗಿ ಇವಾಗ 2 ಕ್ವಶನ್ ಕೇಳಿದೆ, ಅವ್ರು ಪ್ಲೀಸ್ ಮಾತಾಡಿ ದೇವರಾಜ್. ಸರ್ ಈಗ ಏನಾಗಿದೆ, ಶ್ರೀಯುತ ವಿಶ್ವ ಅವರು ಹೇಳಿದಾಗೆ ಏನಾಗಿದೆ, ಮಂಡ್ಯ ಮತ್ತು ನಮ್ಮ ಗ್ರಾಮಾಂತರದಲ್ಲಿ ಎಲ್ಲ ಥರದ ಹಂಚಿಕೆ ಆಗೋಯ್ತು. ಹಣ ಹಂಚಿಕೆ ಆಯಿತು, ತವಾ ಆಯಿತು, ಲುಲ್ಲು ಮಾಲ್ ಕಾರ್ಡು ಸಹ ಕೊಟ್ಟಾಗೋಯ್ತು. ಆದರೂ ಸಹ ಜನಗಳಲ್ಲಿ ಆ ಪರಿವರ್ತನೆ ಆಯ್ತಾ ಇಲ್ಲ. ಇವ್ರು ಎಕ್ಸ್ಪೆಕ್ಟ್ ಮಾಡಿದ ಪರಿವರ್ತನೆ ಆಗ್ತಾ ಇಲ್ಲ. ಮಂಡ್ಯದಲ್ಲಿ ಎಂಥ ಹಣವಂತನ ತಂದು ನಿಲ್ಲಿಸಿದ್ರು ಸಹ ಜನಗಳಲ್ಲಿ ಬದಲಾವಣೆ ಕಾಣುತ್ತಿಲ್ಲ. ಇವ್ರು ಉಳ್ಕೊಂಡಿರೋದು ಕೊನೆಯ ಅಸ್ತ್ರ ಯಾವುದು ಅಂತಂದರೆ ಜಾತಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಜಾತಿ ಬೇಕಾಗಿದೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಜಾತಿ ಬೇಕಾಗಿದೆ. ಜಾತಿ ಪ್ರೇಮ ಇಷ್ಟು ಬೇಗ ಇವ್ರಿಗೆ ಬಂತಲ್ಲ, ಒಂದೇ ಒಂದು ವಿಷಯ ಸರ್. ಈಗ ಸನ್ಮಾನ್ಯ ದೇವೇಗೌಡರು ಈ ನಾಡು ಕಂಡಂಥ ಅಪ್ರತಿಮ ಪ್ರಬುದ್ಧ ಮತ್ತು ಅಷ್ಟು ಪೊಲಿಟಿಷಿಯನ್, ಮುತ್ಸದ್ಯ ರಾಜಕಾರಣಿ, ಅಂಥವ್ರನ್ನ ಯಾವುದೇ ಕಾರಣ ಕೊಡದೆ, ದೇವೇಗೌಡರ ಬಗ್ಗೆ ಯಾವುದೇ ಕಾರಣ ಇರಲಿಲ್ಲ ಅಧಿಕಾರದಿಂದ ಕೆಳಗಡೆ ಇಳಿಸಲಿಕ್ಕೆ, ಸ್ವಜನ ಪಕ್ಷಪಾತ ಇರಲಿಲ್ಲ, ಭ್ರಷ್ಟಾಚಾರ ಇರಲಿಲ್ಲ, ಆಡಳಿತದ ಬಗ್ಗೆ ಒಂದು ಕಾಮೆಂಟ್ ಇರಲಿಲ್ಲ. ಆದರೂ ಸಹ ಕರ್ನಾಟಕ ರಾಜ್ಯಕ್ಕೆ ಇವತ್ತಿನವರೆಗೂ ಸಹ, ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗರಿಗೆ ಇವತ್ತಿನವರೆಗೂ ಕಾರಣ ಕೊಡಲಿಲ್ಲ. ಅವ್ರು ಯಾಕೆ ಕೆಳಗಡೆ ಇಳ್ತಿದ್ವಿ ನಾವು ಅಂತ. ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಸನ್ಮಾನ್ಯ ಇವರೆಲ್ಲ ಮಾತಾಡ್ತಾರಲ್ಲ ಸರ್, ಯಾರು ಚಲುವರಾಯಸ್ವಾಮಿ ಅವರು. ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು 2000 ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಮಾಡೋ ಸಂದರ್ಭದಲ್ಲಿ ಯಾಕೆ ಎಸ್ ಎಂ ಕೃಷ್ಣ ಅವ್ರು ಮಾಡಲಿಲ್ಲ? ಫಸ್ಟ್ ಕಾರ್ಡ್ ಬಂದಿದ್ದು ಎಸ್ ಎಂ ಕೃಷ್ಣ ಅವರು. ಅವ್ರು ಅಲ್ಲೇ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಕಾರ್ ಹತ್ತಿದ್ರು. ಆ ಕಾರ್ ಇವರಿಗೆ ಇವ್ರು ಕೊಡದೇ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಬರುತ್ತೆ, ಅಲ್ಲಿ 47 ವರ್ಷ ಮೈಸೂರಲ್ಲಿ ಯಾರು ಒಕ್ಕಲಿಗರು ಟಿಕೆಟ್ ಕೊಟ್ಟಿಲ್ಲ ಅಂತ ಇವ್ರ ಜನಾಂಗದವ್ರು ಇಬ್ರು ನಿಲ್ಸಿರ್ಲಿಲ್ವಾ? ಮೈಸೂರು ಒಡೆಯರಿಗೆ ಫಸ್ಟ್ ನಾವೇ ಕೊಟ್ಟಿದ್ದು ಟಿಕೆಟ್ನ, ಅವತ್ತು ಒಕ್ಕಲಿಗರು ಕಾಣಿಸ್ತಿಲ್ಲ ಮುಖ್ಯಮಂತ್ರಿಗಳಿಗೆ. ಇವ್ರ ನಾಟಕಗಳು ಹೇಗೆ ಅಂತಾರೆ, ಕಾಂಗ್ರೆಸ್ ಮಾಡಿದ್ರೆ ಅದು ಸಚ್ಚಾರಿತ್ರ, ಬೇರೆಯವರು ಮಾಡಿದ್ರೆ ಅದು ಅಪಚಾರ. ಈ ತರದ ಮನಸ್ಥಿತಿ ಇದೆಯಲ್ಲ, ಈ ರಾಜ್ಯನ ಹಾಳು ಮಾಡ್ತಿರೋದು. ಕಾಂಗ್ರೆಸ್ನವರು, ಬಿಜೆಪಿಯವರು, ಜೆಡಿಎಸ್ ಅವರು ಎಲ್ಲ ಈ ತರ ಎಲೆಕ್ಷನ್ ಟೈಮ್ ನಲ್ಲಿ ಜಾತಿ ಕಾರ್ಡ್ಗಳನ್ನ ಬಿಡ್ತಿರಲ್ಲ. ನಾವು ಬಿಟ್ಟೇ ಇಲ್ವಲ್ಲ, ಬಿಟ್ಟಿದ್ದೆ ಅವರು, ನಾವು ಬಿಟ್ಟಿಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ನರೇಂದ್ರ ಮೋದಿ ಬೇರೆ ವಿಚಾರ. ನನ್ನ ಪ್ರಶ್ನೆಗೆ ಈ ಪ್ರಶ್ನೆನ ನೀವು 3 ಜನ ಕೇಳ್ತಾ ಇದ್ದೀರಿ, ಉತ್ತರ ಕೊಡ್ಬೇಕು ನೀವು. ಚುನಾವಣೆ ಸಂದರ್ಭದಲ್ಲಿ ಜಾತಿಗಳನ್ನ ತರ್ತಿರಲ್ಲ, ಆ ಸಮುದಾಯದ ಜನ ದಡ್ರ. ಯಾವುದೇ ಸಮುದಾಯ ಆಗಿರ್ಬೋದು, ವೀರಶೈವ ಲಿಂಗಾಯತ ಸಮುದಾಯ ಆಗಿರ್ಬೋದು, ಒಕ್ಕಲಿಗ ಸಮುದಾಯದ ಆಗಿರ್ಬೋದು. ಹಾಗಾದ್ರೆ ಒಂದು ವಿಚಾರ ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮ್ಮ ಸಮುದಾಯದ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು, ಅವ್ರನ್ನ ಇಳಿಸ್ಬಿಟ್ರು ಬಿಜೆಪಿ ಅವರು ಅಂತಾರಲ್ಲ. ಹಾಗಾದ್ರೆ ಯಾವ ಸಮುದಾಯದವರು ಮುಖ್ಯಮಂತ್ರಿ ಆಗ್ತಾರೆ ಆ ಸಮುದಾಯದ ಸರ್ಕಾರ ಅಂತನಾ? ಹಾಗಾದ್ರೆ ಕುಮಾರಸ್ವಾಮಿ ಅವರಿದ್ದಾಗ ಒಕ್ಕಲಿಗ ಸಮುದಾಯ ಸರ್ಕಾರ, ಸಿದ್ದರಾಮಯ್ಯನವರಿದ್ರೆ ಅದು ಕುರುಬ ಜನಾಂಗದ ಸರ್ಕಾರ ಅಂತನಾ? ಇಡೀ ಸರ್ಕಾರದಲ್ಲಿ, ಇಡೀ ರಾಜ್ಯದಲ್ಲಿ ಬೇರೆ ಸಮುದಾಯಗಳೇ ಇಲ್ವಾ ಹಾಗಾದ್ರೆ? ಆಕ್ಚುಲಿ ಸಾಮೂಹಿಕ ನಾಯಕತ್ವ ಮತ್ತು ಜಾತಿ ರಹಿತ ರಾಜಕಾರಣ ಐಡಿಯಾಲಜಿಕಲಿ ಹೇಳೋದೇ ಕಾಂಗ್ರೆಸ್ ಪಾರ್ಟಿ. ಯಾವತ್ತು ಜಾತಿ ರಾಜಕಾರಣ ಇಲ್ಲಿ ನಡೆಯೋದೇ ಇಲ್ಲ. ಎಲ್ಲ ನಿಮ್ಮೊಬ್ಬರಿಗಲ್ಲ, ಮಾತಾಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು. ಮಾತಾಡಿ ಮೇಡಮ್. ಅಲ್ಲ ಇವ್ರೆ, ಈಗ ಸಿದ್ದರಾಮಯ್ಯನವರು
JDS ನಲ್ಲಿ ಇರುವಷ್ಟು ದಿನಾನು ಅವ್ರದ್ದು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಅಂತ ತಾನೇ ನೀವು ಹೇಳಿದ್ರಿ. ಅವ್ರ ಕಾಂಟ್ರಿಬ್ಯೂಷನ್ ನೋಡಿನೇ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಅವರ ಸಾಮರ್ಥ್ಯ, ಸಮರ್ಪಣೆ, ಪರಿಶ್ರಮನ ನೋಡಿನೇ ಅವರಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಸಾಮರ್ಥ್ಯ ಇಲ್ವಾ ಮೇಡಮ್? ಇರಿ. ಅಲ್ಲ, ಮ್ಯಾಚ್ ಸಮಾಧಾನ, ಮುಗ್ದು. ಹೇಳಿ. ಡಿ ಕೆ ಶಿವಕುಮಾರ್ ಸಮಾಧಾನ, ಸಾಮರ್ಥ್ಯ ಇಲ್ವಾ? ಸಮಾಧಾನ, ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಇಲ್ವಾ? ಹೇಳಿ. ಸಮಾಧಾನ. ನೀವು ಯಾರು ಒಕ್ಕಲಿಗರು, ಮಾತಾಡೋದು? ನಾನು ಒಕ್ಕಲಿಗ, ಇವ್ರು ನೀವು ಒಕ್ಕಲಿಗರು. ಮಾಡಕ್ಕಾಗತ್ತಾ? DK ಅವ್ರನ್ನ ಒಕ್ಕಲಿಗರ ಮುಖ್ಯಮಂತ್ರಿ, ಪರವಾಗಿ ಕೇಳೋಣ ಬಿಜೆಪಿ ಅವ್ರು ಮೇಡಮ್. ಮಾಡ್ತೀರಾ? ಒಕ್ಕಲಿಗರ ಪರವಾಗಿ ಕೇಳೋಣ. ಬಿಜೆಪಿ ಅವ್ರು ಮುಖ್ಯಮಂತ್ರಿ ಕಾಂಗ್ರೆಸ್ ಮಾಡ್ತೀರಾ? ಅವರು ನೀವು ಬ್ರೇಕ್ ಹೇಳಿ. ಮಾಡಿ. ಡಿ ಕೆ ಶಿವಕುಮಾರ್ ಸಾಮರ್ಥ್ಯ ಇಲ್ವಾ ಹಾಗಾದ್ರೆ ನಿಮ್ಮ ಡಿ ಕೆ ಪ್ರಕಾರ? ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಪರಿಶ್ರಮ ಒಂದು ಬ್ರೇಕ್ ತಗೋತೀನಿ, ಬ್ರೇಕ್ ನಂತರ ಚರ್ಚೆ ಮಾಡೋಣ.